ಇನ್ವೆಸ್ಟ್ ಮಾಡಿ ಲೊಕೇಶನ್ನು ಹಿಡಿದಾಗಿ ಸ್ಟಾರ್ಟಿಂಗ್ ಮಂತ್ಸ್ನಲ್ಲೇ ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದಾ, ಇಲ್ಲ ಹೌ ಲಾಂಗ್ ವಿಲ್ ದಿಸ್ ಪ್ರೋಸೆಸ್ ಟೇಕ್ ಪ್ಲೇಸ್? ಅಲ್ಲಿ ಒಂದು ರೆಸ್ಟೋರೆಂಟ್ ಪ್ರಾರಂಭ ಮಾಡುವಾಗ ಸೆಟ್ಲ್ ಆಗೋದಕ್ಕೆ 100 ಡೇಸ್ ಬೇಕು. ಸೆಟಲ್ ಆಗಿದ ನಂತರ ಅದರಲ್ಲಿ ಕಸ್ಟಮರ್ಸ್ ನಮಗೆ ಎಷ್ಟು ಜನ ನಮಗೆ ನಿಲ್ತಾರೆ, ಕಸ್ಟಮರ್ಸ್ ನಮಗೆ ಅದರ ಮೇಲೆ ನಮಗೆ 18 to 24 months ಬೇಕು ನಮಗೆ ನಮ್ಮ ಪ್ರಾಫಿಟ್ ನೋಡೋದಕ್ಕೆ. ಓಕೆ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು, ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ವಿ ಹ್ಯಾವ್ ಟು ಎನ್ಶ್ಯೂರ್ ಕ್ವಾಲಿಟಿ ಸರ್ವಿಸ್. ಆ್ಯಂಡ್ ಆಲ್ಸೋ ಸರ್, ನಾನು ನಿಮ್ಮ ಅವಾರ್ಡ್ಗಳ ಬಗ್ಗೆ, ನಿಮಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳ ಬಗ್ಗೆ, ಬಿರುದುಗಳ ಬಗ್ಗೆ ಮಾತಾಡಬೇಕು. ಸೊ ಅದನ್ನು ಹೆಮ್ಮೆಯಾಗಿ ನೀವೇ ಹೇಳ್ಕೊಳೋದಾದರೆ ಸರ್. ಸುನಾಮಿ ಬಂದಾಗ ನಾವು ಟೂರ್ ಹೋಗಿದ್ದೆ ಶ್ರೀಲಂಕಾಕ್ಕೆ. ಸೊ ಅದು ನಾನು ಅಲ್ಲಿದ್ದಾಗ ನನಗೆ ಅಲ್ಲಿ ಸುನಾಮಿ ಆಗಿತ್ತು. ನಾನು ನನ್ನ ಮಕ್ಕಳು ಫ್ಯಾಮಿಲಿ ಹೋದಾಗ ಅಲ್ಲೇ ನಾನು ನೋಡಿದ ಕಣ್ಣು ಮುಂದೆನೇ ಆಗಿರೋ ಇನ್ಸಿಡೆಂಟಿಗೆ 2005 ಆವಾಗ ನಾನು ಅಲ್ಲಿ ಇದ್ದಾಗ ಅಲ್ಲಿ ಮಾಡ್ತಾಯಿದ್ದಿದ್ದು ಅವ್ರಿಗೆ ನಾನು ಹೇಳಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ, ಟೂರ್ ಬಂದಿದ್ದೀವಿ, ಇಷ್ಟು ಇದ್ರೂ ನಾನು ಕಣ್ಣು ಮುಂದೆ ನಾವು ಹೋಟ್ಲಲ್ಲೇ ಇದ್ದಾಗ ನಾವು ಆ ಘಟನೆ ನೋಡಿದ್ವಿ. ನೋಡಿದಾಗ ನಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವರ ಎಂಬಸಿ ಮೂಲಕ ಚೆನ್ನೈಯಿಂದ ನಾನು ಕಳಿಸಿದೆ. ಆ ಒಂದು ಗುರ್ತಿಗಾಗಿ ನೀವು ಹೇಳಿದ ಮಾತನ್ನು ಉಳಿಸ್ಕೊಂಡ್ರಿ, ನಮ್ಮನ್ನು ಇಲ್ಲಿ ನೋಡಿದ್ದಂತ ಹೇಳಿ ಅವರು ಮಲೇಷ್ಯಾಕ್ಕೆ ಕರೆದು ನಮಗೆ ಡಾಕ್ಟ್ರೇಟ್ ಕೊಟ್ಟರು. ವಂಡರ್ಫುಲ್. ಓಕೆ, ಸೊ ಅಷ್ಟಾದರೆ ಬಹಳಷ್ಟು ಕಡೆ ತಮಗೆ ಸನ್ಮಾನಗಳಂತೂ ಆಗಿದೆ. ಸೊ ಬಹಳಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದೀರಿ. ಆ್ಯಂಡ್ ನಿಮ್ಮ ಸಂಸ್ಥೆ ಬಹಳಷ್ಟು ರಾರಾಜಿಸ್ತಿದೆ. ಸೊ ಒಟ್ಟಾರೆಯಾಗಿ ನಮ್ಮ ಕನ್ನಡಿಗನಲ್ಲದಿದ್ದರೂ ನಾನೂ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀರಾ. ಸೊ ನೀವೂ ಕನ್ನಡಿಗರು ಅಂತ ನಾವು ಹೆಮ್ಮೆಯಿಂದ ತೋರಿಸ್ತಾ ಇದ್ದೀವಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? 1979 ನಾನು ಬೆಂಗಳೂರು ಬಂದೆ. ಬೆಂಗಳೂರು ಬಂದಾಗ ಕನ್ನಡ ನನಗೆ ಓದಕ್ಕೆ ಬರಲಿಲ್ಲ. ನನಗೆ ಸರಿ ಕಲ್ತಿದ್ದೀರಾ? ಮಾತಾಡಕ್ಕೆ ಬರ್ತಿತ್ತ ಸರ್ ಕನ್ನಡ? ಕನ್ನಡ ಆವಾಗ ನಾನು ಮಾತಾಡಕ್ಕೆ ಬರ್ತಿದ್ದಿಲ್ಲ. ಓ ಮೈ ಗಾಡ್, ಅನ್ಸದೇ ಇಲ್ಲ ನಿಮ್ಗೆ ಕನ್ನಡ ಮಾತಾಡಕ್ಕೆ ಬರಲ್ಲ. ನಾನು ಕಾಲೇಜ್ 79 83ವರೆಗೂ ನಾನು ಕಂಪ್ಲೀಟ್ ಮಾಡೋ ಒಳಗಾಗಿ 83 ನಾನು ಕನ್ನಡ ಓದೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಕನ್ನಡ ಚೆನ್ನಾಗಿ ಓದ್ತೀನಿ. ನಮ್ಮ ಯಾರು ಕೇಳ್ಬೋದು, ಕನ್ನಡ ನಾನು ಚೆನ್ನಾಗಿ ಓದೋಕ್ಕೆ ಬರುತ್ತೆ. ನಾನು ಕನ್ನಡ ಅಂದರೆ ನನ್ನ ಈಗ ಪ್ರಾಣ. ಪ್ರತಿಯೊಂದು ನನ್ನ ಸ್ಟಾಫ್ ಹತ್ರ ನಾನು ಮಾತಾಡೋದೇ ಕನ್ನಡದಲ್ಲೇ. ನಾನು ಹುಟ್ಟಿರೋದು ಒಂದು ಕಡೆ, ನಾನು ಬೆಳೆಸಿರೋದು ನಮ್ಮ ಕನ್ನಡದ ಜನಾಂಗ. ನಾನು ಎಂದೂ ಅವರಿಗೆ ಭಾಗಿ. ಬ್ಯೂಟಿಫುಲ್, ಇಟ್ಸ್ ಸೂಪರ್. ಸೊ ಕನ್ನಡ ಕಲ್ತ್ರಿ, ಕನ್ನಡ ಮಾತಾಡೋದು ಕಲ್ತ್ರಿ. ಸೊ ಆ ಟೈಮ್ನಲ್ಲಿ ಎಲ್ಲರೂ ಸಾಥ್ ನೀಡಿದ್ರೆ ನೀವು ಕನ್ನಡ ದಟ್ ವಾಸ್ ದಿ ಇನಿಷಿಯಲ್ ಟೈಮ್. ಕನ್ನಡ ಮಾತಾಡೋದಕ್ಕೆ ಅಟೆಂಪ್ಟ್ ಮಾಡಬೇಕಾದ್ರೆ ಎಲ್ಲರೂ ಪ್ರೋತ್ಸಾಹ ನೀಡ್ತಿದ್ರ ತಮಗೆ? ಯಾರು? ನನ್ನ ಪ್ರಯತ್ನ. ಮೂವಿಗಳು ನೋಡ್ತಾ ಇದ್ದೆ, ಹೆಚ್ಚಾಗಿ ಕನ್ನಡ ಮೂವೀಸ್ ನೋಡ್ತಾ ಇದ್ದೆ. ಯಾರು ಸರ್ ನಿಮ್ಮ ಫೇವ್ರೆಟ್ ಹೀರೋ? ನನಗೆ ವಿಷ್ಣುವರ್ಧನ್. ಓಕೆ, ಸೊ ಕನ್ನಡ ಸಿನಿಮಾಗಳು ಒಂದು ರೀತಿಯ ಸ್ಫೂರ್ತಿ ಅಂತ. ಕನ್ನಡ ಮೂವಿನೂ ನಮ್ಮ ವಿಷ್ಣುವರ್ಧನ್ ಆ್ಯಂಡ್ ಸುಹಾಸಿನಿ ಮಾಡಿದ್ದು ಮೂವಿ ಒಂದು 4 times ನೋಡಿರ್ತೀನಿ. ಓ ಹೌದಾ? ಓ ಬಂಧನ ಹಾಗಾದರೆ ಸುಮಾರು ಸಲ ನೋಡಿದ್ವಿ. ಓಕೆ ಸರ್, ಅದೇ ಸರ್, ಕೊನೆಯದಾಗಿ ವೀಕ್ಷಕರಿಗೆ, ಸೊ ಈ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂತ ಎಷ್ಟೊಂದು ಜನಕ್ಕೆ ನೀವು ಸ್ಫೂರ್ತಿಯಾಗಿ ತೊಗೊಂಡಿರ್ತಾರೆ. ಸೊ ಇಂಡಸ್ಟ್ರಿಗೆ ಬರಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತು. ಹಾಗೆ ಸೊ ಕನ್ನಡದ ಬಗ್ಗೆ ಅಂತ ಹೇಳಿದ್ರಿ, ನಮ್ಮ ನಾಡು ನುಡಿ ಜಲದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿ. ಕರ್ನಾಟಕ ಸುಂದರವಾದ ಕರ್ನಾಟಕ. ನಮ್ಮಲ್ಲಿ ಮೈಸೂರು ಕಡೆ ಒಂಥರ ಇರ್ಬೋದು, ನಮ್ಮ ಕೋಲಾರ ಕಡೆ ಒಂಥರ ಇರ್ಬೋದು, ಕಲ್ಯಾಣ ಕರ್ನಾಟಕ ಒಂಥರ ಇರ್ಬೋದು, ಆ್ಯಂಡ್ ಕೋಸ್ಟಲ್ ಮಲೆನಾಡು ಒಂಥರ ಇರ್ಬೋದು. ಆದರೆ ಎಲ್ಲರೂ ಪ್ರೀತಿಯಿಂದ ಎಲ್ಲರನ್ನೂ ಒಟ್ಟಾಗಿ ಭಾವನೆಯಿಂದ ಭಾಳ ಸೌಮ್ಯದಿಂದ ನಮ್ಮ ಕರ್ನಾಟಕದ ಜನರು ಒಳ್ಳೆ ಅವರು ಮನಸ್ಸು ಎಲ್ಲರನ್ನೂ ಪ್ರೋತ್ಸಾಹಿಸ್ತಾರೆ, ಎಲ್ಲರನ್ನೂ ಬೆಳೆಯೋಕ್ಕೆ ಪ್ರೋತ್ಸಾಹಿಸ್ತಿದ್ದಾರೆ. ಅವರಿಗೆ ಎಂದೆಂದು ನಾವು ಚಿರಋಣಿ. ದಟ್ಸ್ ವೆರಿ ಸ್ವೀಟ್. ಭಾಳಷ್ಟು ಖುಷಿ ಆಯಿತು ತಮ್ಮೊಟ್ಟಿಗೆ ಮಾತನಾಡಿ. ಆ್ಯಂಡ್ ನಿಮ್ಮ ಲೈಫ್
ಜರ್ನಿಯನ್ನು ನಮ್ಮೆಲ್ಲರಿಗೂ ಒಂದ್ಸಲಿ ಪರಿಚಯಿಸಿದ್ರಿ ಅಷ್ಟೇ ಅಲ್ದಿರಾ. ಸೊ ಇಂಡಸ್ಟ್ರಿನಲ್ಲಿ ಕೆಲವು ಮಂದಿಗೆ ಬರಬೇಕು ಅಂತ ಆಸೆ ಇದ್ದವರಿಗೆ ಟಿಪ್ಸು ಸಹ ಹೇಳಿದ್ರಿ. ನಿಮ್ಮ ಫ್ಯೂಚರ್ ವೆಂಚರ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮ ಸಾಧನೆಗೆ ನಮ್ಮದೊಂದು ಸಲಾಮ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕಳೆದಿದ್ದಕ್ಕೆ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಹೇಳೋದಿಷ್ಟೇ, ಹಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಸೊ ಕನ್ನಡಾಂಬೆಗೆ ಜೈ ಅಂತ ಹೇಳ್ತಾ, ನಾನು ಕನ್ನಡಿಗ ಅಂತಹ ಸಾಧನೆ ಮಾಡಿ ತೋರಿಸಿದಂಥ ರವಿಚಂದರ್ ಸರ್ ಅವರ ವಿಶೇಷ ಸಂದರ್ಶನ ಇದಾಗಿತ್ತು. ಸೊ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಆದಿಶ್ನಿ ಅಲಾಂಗ್ ವಿತ್ ರವಿಚಂದರ್ ಸರ್ ಸೈನಿಂಗ್ ಆಫ್. ನಮಸ್ತೆ.